Good morning, students. So, in the previous class, that is our first additional English class, I have just given the description about the play. So, what is this final solution is about? So, what is the main theme of this drama? Yes, and apart from that, I have given the characters introduction. So, what are the characters are going to come in this play, and what the relation in between them that we had seen. Yes, so ಹಿಂದಿನ ಕ್ಲಾಸ್ ನಂಗೆ ನಿಮ್ಗೆ ಅದ್ರ ಬಗ್ಗೆ ಹೇಳಿದ್ದೆ. ಸೊ ಅಲ್ಲಿ ಏನ್ ರಿಲೇಷನ್ ಅದು ಎಷ್ಟು ಕ್ಯಾರೆಕ್ಟರ್ಸ್ ಇದಾವ ಅಂತ ಹೇಳಿದ್ದೆ ನಿಮ್ಗೆ. ಎಷ್ಟು ಕ್ಯಾರೆಕ್ಟರ್ಸ್ ಇದ್ದು ರೀ? ಸೊ ವಿ ಹ್ಯಾಡ್ ಸೀನ್ ವೇರಿಯಸ್ ಕ್ಯಾರೆಕ್ಟರ್ಸ್ ಸ್ಟಾರ್ಟ್ ಫ್ರಮ್ ದಕ್ಷಾ, ಹಾರ್ತಿಕಾ, ಸ್ಮಿತಾ, ರಾಮ್ನೀಕ್, ಅರುಣಾ, ಜಾವೇದ್, Bobby, and apart from that the chorus or mob. Fine. So mainly we are focused upon the main characters. Still ನಿಮ್ಗೆ ಏನ್ ಹೆಸರು ನೋಡ್ಲಿಕತ್ತಿರಲ್ಲ ಅವೆಲ್ಲ ಮೇನ್ ಕ್ಯಾರೆಕ್ಟರ್ಸೇ. ಅಂಡ್ ಅದು ಬಿಟ್ರು ಬೇರೆ ಮತ್ತ ಕ್ಯಾರೆಕ್ಟರ್ಸ್ ಬರ್ತಾವ, ಅವು ಕತೆ ಸ್ಟಾರ್ಟ್ ಆದಾಗ ನೋಡ್ತಾ ಹೋಗೋಣ ನಾವು. ಓಕೆ, ಸೊ what this final solution is about? So final solutions is a drama so which is focusing on the current issue which is going on in our society. So what is that current issue? That is the clashes happening between Hindus and Muslims. So Hindus and Muslims, so both can't become a good friends, or we can say a good relation can't be established in between them. So ಆ ಥರ ಒಂದಿಲ್ಲಿ ಐಡಿಯಾ ತಗೊಂಡು ಮಾಡಿದ್ರಿ ಇಲ್ಲಿ. ಬಟ್ ಇಟ್ ಕ್ಯಾನ್ ಬಿ ಬಾಟಮ್. ಎಸ್, ಯಾಕಂದ್ರೆ ಇಲ್ಲೊಂದು ಸ್ವಲ್ಪ ಕ್ಯಾರೆಕ್ಟರ್ಸ್ ಹೆಂಗಿದಾವ ಅಂತಂದ್ರೆ ದೇ ಆರ್ ವೆರಿ ಮಚ್ ಫೇವರಿಂಗ್, ಅಲ್ಲಿ ಫೇವರೇಬಲ್ ಮಾತಾಡ್ತಾರ್ರಿ ಅವರು. ಏನ್ ಹೇಳ್ತಾರಂದ್ರೆ ನೋ, ಮುಸ್ಲಿಂ ಪೀಪಲ್ಸ್ ಆರ್ ಆಲ್ಸೋ ಗುಡ್ ಪೀಪಲ್ಸ್. ಸೊ ಮುಸ್ಲಿಮ್ಸ್ ದೇ ವೇರ್ ನಾಟ್ ಬ್ಯಾಡ್ ಪೀಪಲ್ಸ್. ಈಗ ಒಂದ್ ಸ್ವಲ್ಪ ಯಾರೋ ಮುಸ್ಲಿಮ್ಸ್ ಏನೋ ನಮಗ ಚಲೋ ಅನ್ಸಿಲ್ಲ ಅಥವಾ ಅವರಲ್ಲಿ ಕೆಟ್ಟ ಗುಣಗಳಿತ್ತು ಅಂತ ಹೇಳಿ ಟೋಟಲ್ ಆ ಕಮ್ಯುನಿಟಿನೇ ಹಂಗಂತ ನಾವು ಹೇಳಿಕ್ ಬರೋದಿಲ್ಲ. ಎಸ್, ಈಗ ನಾವು ಪಾಕಿಸ್ತಾನ ನೋಡಿದಾಗ ಏನ್ ಅನಿಸ್ತದ, ಅವ್ರು ಎಷ್ಟು ಟೆರರಿಸಮ್ ಮಾಡ್ತಾರ, ಎಷ್ಟು ಅವರು ಬ್ಯಾಡ್ ಒಪಿನಿಯನ್ ಇದೆ ತಗೊಂಡಾರ ಹಿಂದೂಸ್ ಬಗ್ಗೆ ಅಂತ ಹೇಳಿ ವಿ ಯೂಶುವಲಿ ಸಿ. ಬಟ್ ವಿ ಕಾಂಟ್ ಜಡ್ಜ್ ದಟ್ ಆಲ್ ಮುಸ್ಲಿಮ್ಸ್ ಆರ್ ಲೈಕ್ ದ್ಯಾಟ್ ಓನ್ಲಿ. ನಮ್ ಇಂಡಿಯಾನಾಗೂ ಎಷ್ಟೋ ಮುಸ್ಲಿಮ್ಸ್ ಇದಾರ್ರಿ, ಇಂಡಿಯಾನಾಗ ಯಾಕೆ ನಮ್ಮ ಬಿಜಾಪುರ್ನಾಗ ಎಷ್ಟು ಮುಸ್ಲಿಮ್ಸ್ ಇದಾರ, ನಮ್ಮ ಕಾಲೇಜ್ನಾಗ ಎಷ್ಟು ಜನ ಇದ್ದಾರೆ. ಸೊ ಅವರೆಲ್ಲ ಚಲೋನೇ ಇದ್ದಾರಲ್ರಿ. ಎಸ್, ಸೊ ವಿ ಆರ್ ಸೀಯಿಂಗ್ ದೆಮ್, ಅವ್ರ ಬಿಹೇವಿಯರ್ ಹೆಂಗದ ಅಂತ ನಮಗೆ ಗೊತ್ತಾಗ್ತದೆ. ಯಾಕಂದ್ರೆ ಅವ್ರ ಜೊತೆ ನಾವು ದಿನನಿತ್ಯ ಅವ್ರ ಜೊತೆ ಏನ್ ಮಾಡ್ತೀವಿ, ಬೆರಿತೀವಿ, ಮಾತಾಡ್ತೀವಿ. ಸೊ ನಮ್ಮ ಜೊತೆನೇ ಇರ್ತಾರ ಅಂದ್ಮೇಲೆ ನಾವು ಕಾಲೇಜ್ನಾಗೆಲ್ಲ ನೋಡ್ತೀವಿ ಎಷ್ಟು ಜನ ಇದ್ದಾರೆ. ಸೊ ನಾವು ಹಂಗೆ ಒಪಿನಿಯನ್ ತಗೋಬಾರ್ದಲ್ಲ. ಒಬ್ರು ಮುಸ್ಲಿಮ್ ಏನೋ ಒಬ್ರು ಯಾರಿಗೋ ಕೆಟ್ಟ ಮಾಡಿದ್ರಂದ್ರೆ ಎಲ್ಲಾ ಮುಸ್ಲಿಮ್ಸ್ ಹಂಗೆ ಇದಾರೆ ಅಂತ ಹೇಳಿ. In the same way, a Hindu has did something, it doesn't mean that total Hindu community is like that. Even Hindu ಯಾರೋ ಒಬ್ಬ ಹಿಂದೂ ಏನೋ ಒಬ್ನಿಗೆ ಕೆಟ್ಟ ಮಾಡಿದ ಮುಸ್ಲಿಮಿಗೆ ಅಂದ್ರೆ ಎಲ್ಲಾ ಹಿಂದೂಗಳು ಕೆಟ್ಟ ಅಂತ ಹೇಳಲಿಕ್ಕೆ ಆಗ್ತದ್ರಿ? ನೋ, ರೈಟ್? ಸೊ ವಿ ಕಾಂಟ್ ಏಬಲ್ ಟು ಕಮ್ ಟು ಎನಿ ಆಫ್ ದ ಡಿಸಿಷನ್ ರಿಲೇಟೆಡ್ ಟು ಎನಿ ಕಮ್ಯುನಿಟಿ. ಯಾವುದೇ ಒಂದು ಕಮ್ಯುನಿಟಿ ಬಗ್ಗೆ ಸುಮ್ಮನೆ ನೋಡಿ ನಾವು ಇಲ್ಲ ಈ ಜಾತಿದವ್ರೆ ಕೆಟ್ಟ, ಈ ಜಾತಿದವ್ರು ಚಲೋ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಸಿ, ಒಬ್ಬ ಮನುಷ್ಯ ಅಂದ್ಮೇಲೆ ಎಲ್ಲಾ ಥರನೂ ಇರ್ತಾವ್ರಿ ಅದ್ರಾಗ. ಸೊ ಹಂಗೆ ಜಾತಿ ಒಳಗೂ ಹಂಗೆ. ಸೊ ಒಬ್ಬ ಪರ್ಸನ್ ಯಾರೋ ಕೆಟ್ಟ ಮಾಡಿದ ಅಂತಂದ್ರೆ ಟೋಟಲ್ ಜಾತಿನೇ ಹಂಗೆ ಕೆಟ್ಟ ಇರುವುದಿಲ್ಲ. ಫೈನ್. ಸೊ ಇನ್ ದಿಸ್ ಫೈನಲ್ ಸೊಲ್ಯೂಷನ್ ದಿಸ್ ಕಾನ್ಸೆಪ್ಟ್ ಹ್ಯಾಸ್ ಬೀನ್ ಟೇಕನ್. ಈ ಕಾನ್ಸೆಪ್ಟ್ ಅನ್ನ ತಗೊಂಡು ಅದ್ರ ಬಗ್ಗೆ ಕ್ಯಾರೆಕ್ಟರ್ಸ್ ಇಲ್ಲಿ ಪ್ಲೇ ಆಗ್ತಾ ಹೋಗ್ತಾವ. ಓಕೆ, ಇಲ್ಲಿ ಸ್ಟಾರ್ಟಿಂಗ್ ಏನಾಗ್ತದೆ ಯೂಶುವಲಿ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಇದ್ರ ಬಗ್ಗೆ ಒಂದು ಸ್ಮಾಲ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೆ ನಾನು. ಸೊ ದ ಮೇನ್ ಥೀಮ್ ವಾಸ್ ವಾಟ್ ಹಿಯರ್, ಎಲ್ಲಿಂದ ಮೇನ್ ಕತೆ ಸ್ಟಾರ್ಟ್ ಆಗ್ತದ ಅಂತಂದ್ರೆ, ಸೊ ಹಿಂದೂಸ್ ಏನ್ ಮಾಡ್ತಿರ್ತಾರ, ಒಂದು ರಥೋತ್ಸವ ಮಾಡ್ತಿರ್ತಾರ, ದ ಚಾರಿಯಟ್ ಪ್ರೊಸೆಷನ್. ಸೊ ಚಾರಿಯಟ್ ಪ್ರೊಸೆಷನ್ ವಾಸ್ ಗೋಯಿಂಗ್ ಆನ್. ಓಕೆ, ಸೊ ಸಿದ್ದೇಶ್ವರ ಜಾತ್ರೆ ಒಳಗೆ ನಾವು ನೋಡಿರ್ತೀವಿ ರಥಯಾತ್ರೆ, ರಥ ಹೊಂಟಿರ್ತದ್ರಿ, ಹೌದಿಲ್ರಿ? ದೇವ್ರ ತೇರ್ ಎಳೆಯೋದು ಅಂತ ಹೇಳ್ತೀವಲ್ಲ, ಹಂಗ ರಥ ಹೊಂಟಿರ್ತದ. ಸೇಮ್ ವೇ here also a chariot procession was going on, and around that there are various people were there. The bhajana is going, the songs, the devotional songs were sung, and dance performances. So various things are going on. The cultural activities were going near to that. So ಈಗ ನಾವು ಈ ಸಿದ್ದೇಶ್ವರ ಜಾತ್ರೆ ಸ್ಟಾರ್ಟ್ ಆದಾಗ ನಾವು ನೋಡ್ತೀವಿ ಸಂಕ್ರಾಂತಿ ದಿನ ಏನಿರ್ತದ್ರಿ, ರಥ ಎಳಿತಾರ, ಅವತ್ತು ತೇರ್ ಹೊಂಟಿರ್ತದ, ಅಲ್ಲಿ ನಂದಿ ಕೋಲ್ ಮುಂದೆ ತಗೊಂಡ್ ಹೋಗ್ತಾರ, ಅಲ್ಲೆಲ್ಲ ಡೊಳ್ಳು ಕುಣಿತ,
ಅವೆಲ್ಲ ಭಾಳ ಮಾಡ್ತಾರಲ್ರಿ, ನಾವು ನೋಡೀವಿ ಎಷ್ಟೆಲ್ಲ ಆಗ್ತಿರ್ತಾವ ಅಂತ ಹೇಳಿ. ಭಾಳ ಥರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆಗ್ತದೆ. ಸೊ ವೇರಿಯಸ್ ಥಿಂಗ್ಸ್ ವೇ ಗೋಯಿಂಗ್ ಆನ್ ಅರೌಂಡ್ ದ ಪ್ರೊಸೆಷನ್. ಸೊ ಹಿಯರ್ ಆಲ್ಸೋ in this play also a chariot procession is going on in a particular street, and some Muslim people, so some people who have taken a wrong perception that Hindus were very bad and Hindus always think about themselves, they hate Muslims. ಈಗ ನಾವು ಒಬ್ರಿಗೆ ಹೇಟ್ ಮಾಡ್ತೀವಲ್ರಿ, ಅದು ಅವ್ರ ತಲೆ ಒಳಗೆ ಕೂತಂದ್ರೆ ಅವ್ರು ಏನ್ ಮಾಡ್ತಾರೆ, ನಾವು ಅವ್ರಿಗೆ ಎಷ್ಟೇ ಚಲೋ ಮಾಡಿದ್ರು ನಮಗ ಕೇರ್ ಮಾಡಂಗಿಲ್ಲ. ಇನ್ ಅದು ರಿಟರ್ನ್ ಅವ್ರು ಏನ್ ಮಾಡ್ತಾರೆ, ನಮಗೂ ಕೆಟ್ಟ ಮಾಡೋ ಬಗ್ಗೆ ವಿಚಾರ ಮಾಡ್ತಾರೆ, ನಾವ್ ಯಾರೋ ಒಬ್ರಿಗೆ ಅನ್ಇಂಟೆನ್ಷನಲಿ ಏನು ಹೇಳಿದ್ರು. ಸೊ ಹಿಯರ್ ಆಲ್ಸೋ ದೇರ್ ವಾಸ್ ಅ ಗ್ರೂಪ್ ಆಫ್ ಮುಸ್ಲಿಂ ಕಮ್ಯುನಿಟಿ, ಸಮ್ ಯಂಗ್ ಪೀಪಲ್, ಸೊ ಹೂ ಆರ್ ಹ್ಯಾವಿಂಗ್ ಅ ಥಾಟ್ ದ್ಯಾಟ್ ಸೊ the Hindu people were very bad, so only they think about themselves, they think that they are good and they always hate Muslim people. ಸೊ ಆ ಥರ ಥಿಂಕಿಂಗ್ ಇದ್ದವ್ರು ಏನು ಮಾಡ್ತಾರೆ, ಆ ರಥೋತ್ಸವನ ಹಾಳು ಮಾಡಬೇಕು, ದೇ ವಾಂಟ್ ಟು ಆ್ಯಕ್ಚುಲಿ ಡಿಸ್ಟ್ರಾಯ್ ದ್ಯಾಟ್ ಪ್ರೊಸೆಷನ್. ಸೊ ಆ ಪ್ರೊಸೆಷನ್ ಹಾಳು ಮಾಡಬೇಕು ಅಂತ ಅವ್ರು ಏನು ಮಾಡ್ತಾರೆ, ಅಲ್ಲಿ ಹೋಗ್ತಾರೆ. ಹೋಗಿ ಏನು ಮಾಡ್ತಾರೆ, ದಂಗ ಎಬ್ಸೋದು ಅಂತ ಹೇಳ್ತಾರಲ್ರಿ, ಸೊ ಅದನ್ನ ಹಾಳು ಮಾಡ್ಬೇಕಂತ ಹೇಳಿ ಅವ್ರೆಲ್ಲರ ಮೇಲೆ ದಾಂಧಲೆ ಮಾಡ್ತಾರೆ ಅವ್ರು. ಎಸ್, ಬೈ ಥ್ರೋಯಿಂಗ್ ದ ಸ್ಟೋನ್ಸ್ ಒಗಿತಾರೆ. ಈಗ ಏನಾರ ಗಲಭೆ ಮಾಡ್ಲಿಕ್ಕೆ ಆಯ್ತಂದ್ರೆ ಏನಾಗ್ತಲ್ಲ, ಮಂದಿ ಇರ್ತಾರೇನ್ರಿ, ಚಿಲ್ಲಾ ಪಿಲ್ಲಿಯಾಗಿ ಎಲ್ಲರೂ ಓಡ್ ಹೋಗ್ಬಿಡ್ತಾರೆ. ಎಸ್, ಸೇಮ್ ಸಿಚುವೇಶನ್ ಹ್ಯಾಪನ್ ದೇ ಆಲ್ಸೋ. ಸೊ ಒಂದ್ ಕಲ್ಲು ಒಗೆದು ಒಬ್ಬ ಸ್ಟಾರ್ಟ್ ಮಾಡಿದ್ರೆ ಆಯ್ತು, ಅಷ್ಟರು ಕಲ್ಲು ಒಗಿಲಿಕ್ಕೆ ಸ್ಟಾರ್ಟ್ ಮಾಡಿ ಎಲ್ಲರೂ ಮಂದಿ ದಿಕ್ಕಾಪಾಲಾಗಿ ಹೋದ್ರಿ. ಯಾರೋ ಒಬ್ಬವ ಬಂದು ಆ ಪ್ರೊಸೆಷನ್ ಹಿಡ್ಕೊಂಡು ಹೊಂಟ್ರ ಒಳಗೆ ಒಬ್ರು ಆಚಾರ್ಯ ಇರ್ತಾರ, ಪೂಜಾರಿ ಅಂತ ಹೇಳ್ತೀವಿ ನಾವು, ಅವ್ರಿಗೂ ಏನ್ ಮಾಡ್ತಾರ, ಸಾಯಿಸ್ಲಿಕ್ಕೆ ಹೋಗ್ತಾರ, ನೈಫ್ ಹಾಕ್ತಾರ ಅವ್ರಿಗೆ. ಆಕ್ಚುಲಿ ಸತ್ತಿರ್ತಾನ್ರಿ ಪೂಜಾರಿನು. ಸೊ ಅಲ್ಲಿ ಅದನ್ನು ಕೆಲಸನೂ ಮಾಡ್ತಾರ, ಒಬ್ಬನಿಗೆ ಆಕ್ಚುಲಿ ಸಾಯಿಸ್ತಾರ ಅವ್ರು. ಆ ರಥ ಪೂರ್ತಿ ಕಲ್ಲು ಹೊಡೆದು ಮುರಿದು ಬೀಳಿಸ್ಬಿಡ್ತಾರ. ಆ ರಥ ಅಲ್ಲೇ ನಡು ಬೀದಿ ಒಳಗೆ ಬಿದ್ದು ಬಿಟ್ಟಿರ್ತದ, ಎಲ್ಲಾರು ಓಡ್ ಹೋಗ್ಬಿಡ್ತಾರ. ಆ ಪ್ರೊಸೆಷನ್ ಹಿಂಗ ಏನಾರ ದಾಂಡ್ಲೆ ಆಯ್ತಪ್ಪ, ಹಿಂಗ ಏನಾರ ಗಲಭೆ ಆಯ್ತಂದ್ರೆ ಯಾರು ಇರ್ತಾರೆ ಅಂದ್ರೆ ಯಾರು ಇರಂಗಿಲ್ಲ. ಅಲ್ಲಿಂದ ಎಲ್ಲಾರು ದಿಕ್ಕಾಪಾಲಾಗಿ ಓಡ್ ಹೋಗ್ತಾರೆ. ಯಾಕಂದ್ರ ಎಲ್ಲಾರ್ಗು ತಮ್ಮ ಜೀವ ಉಳಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇರ್ತದ. ಸೊ ಅದನ್ನ ಅವರು ಮಾಡ್ತಿರ್ತಾರ. ಎಸ್, ದಟ್ ಥೀಮ್ ಹ್ಯಾಸ್ ಬೀನ್ ಟೇಕನ್ ಹಿಯರ್. ಅಂಡ್ ಅದು ಏನಾಗ್ತದ, ಆ ಊರೊಳಗ ಒಂದು ದೊಡ್ಡ ಇಶ್ಯೂ ಆಗ್ಬಿಡ್ತದೆ. ಇಶ್ಯೂ ಆಗಿ ಏನಾಗ್ತದ, ಮುಂದೆ ಅದನ್ನ ಯಾರು ಮಾಡಿದ್ರು ಅಂತ ಹೇಳಿ ಕಂಡುಹಿಡಿಯಕ್ಕೆ ಚಾಲೂ ಮಾಡ್ತಾರೆ. ಇಮಿಡಿಯೇಟ್ಲಿ ಯಾರೇ ಕಲ್ಪ್ರಿಟ್ಸ್ ನಾವು ಮಾಡಿವ್ರಿ ಅಂತ ಬರ್ತಾರೇನ್ರಿ? ಯಾರು ತಪ್ಪು ಮಾಡಿದ್ರೆ ನಾವು ಹೌದು ನಾವೇ ತಪ್ಪು ಮಾಡಿವಿ ಅಂತ ಬರ್ತಾರ? ನೋ. ಸೊ ದ ಕಲ್ಪ್ರಿಟ್ಸ್ ಇಸ್ ಟು ಬಿ ಪನಿಷ್ಡ್. ಎಸ್, ಸೊ ಫೈಂಡಿಂಗ್ ದೋಸ್ ಕಲ್ಪ್ರಿಟ್ಸ್ ಇಸ್ ಅ ಡಿಫಿಕಲ್ಟ್ ಟಾಸ್ಕ್. ಸೊ ಅದೇ ಹೆಂಗಾಯ್ತು, ಏನೇನ್ ಮಾಡಿದ್ರು ಅಂತ ಹೇಳಿ ಈಗ ನಾವು ನೋಡ್ತಾ ಹೋಗೋಣ. ಎಸ್, ಇದು ನಿಮ್ಗೆ ಜಸ್ಟ್ ಫಸ್ಟ್ ಪೇಜದ್ದು ನಿಮ್ಮನ್ನ ಇದು ತಗೊಂಡಿನಿ, ನೋಡ್ಕೋತ ಹೋಗೋಣಂತ್ರಿ ಎಲ್ಲೇನೇನೋ ಆಗ್ತದೆ ಅಂತ ಹೇಳಿ. ಮುಂದೆ ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ನೀವು ಆದಷ್ಟು ಲಘುನೇ ಜೆರಾಕ್ಸ್ ತಗೋರಿ. ಇಲ್ಲಿ ನಿಮಗೆ ನಾ ತೋರಿಸ್ಕೋತೆ ಹೋಗ್ತೀನಿ, ನೋಡ್ತಾ ಹೋಗ್ರಿ. ಬಟ್ ಹಂಗಂತೇಳಿ ಇದ್ರ ಮೇಲೆ ಬ್ಲೈಂಡ್ಲಿ ಬಿಲೀವ್ ಮಾಡಬೇಡ್ರಿ. ಮೇಡಮ್ ತೋರಿಸ್ತಾರೆ ಬಿಡು ಸಾಕಂತ ನೀವು ಓದ್ಬೇಕಲ್ಲ, ಮತ್ತೆ ಓದ್ಲಿಕ್ಕೆ ಇದು ಬೇಕೇ ಬೇಕು. ಸಿಯರ್. ಸೊ ಫಸ್ಟ್ ವಿಲ್ ಸಿ ದ ಆಕ್ಟ್ 1. ಸೊ ಆಕ್ಟ್ 1 ಇದು ಸ್ಟಾರ್ಟ್ ಆಗೋದು ಫಸ್ಟ್. ಓಕೆ, ಸಿ the stage is dominated by a horseshoe or crescent shaped ramp. So the stage is dominated by a horseshoe or crescent ಅಂದ್ರೆ ನಿಮ್ಮ ಹಿಂದಿನ ಕ್ಲಾಸ್ ನಾನು ಹೇಳಿದ್ದೆ, ಇಲ್ಲಿ ಸ್ಟೇಜ್ ಬಿಗಿನ್ ಆಗೋದ್ರೆ ಸ್ಟೇಜ್ ಸೆಟಪ್ ಹೆಂಗಿರ್ತದ ಏನಂದ್ರೆ ಇಟ್ಸ್ ಜಸ್ಟ್ ಲೈಕ್ ಅ ಹಾಫ್ ಸರ್ಕಲ್. ಸೊ ಹಾಫ್ ಸರ್ಕಲ್ ಟೈಪ್ ಇಲ್ಲಿ ಶೇಪ್ ಆಗಿರ್ತದೆ. ಎಸ್, ಸೊ ಒಂದ್ ಎಡ್ಜ್ ಒಳಗೆ ಒಂದ್ ಕ್ಯಾರೆಕ್ಟರ್ ಕೊಡಬೇಕು, ಇನ್ನೊಂದ್ ಎಡ್ಜ್ ಒಳಗೆ ಇನ್ನೊಂದ್ ಕ್ಯಾರೆಕ್ಟರ್. ಸೊ ಬೋತ್ ಎಡ್ಜಸ್ ಆರ್ showing the direction towards the end of the stage, and main themes are going on the center part of the stage. Okay, so the stage is dominated by horseshoe or crescent shaped ramp with the ends sloping to stage level. So ends ಅಂದ್ರೆ ಏನು, ಅವು ದಂಡಿ ಅಂತ ಹೇಳ್ತೀವಲ್ಲ, ಎಡ್ಜಸ್, ಅವು ತೆಳಗ್ ಸ್ಟೇಜ್ ಮುಗಿಲಿಕತ್ತಂಗ ತೋರಿಸ್ಲಿಕತ್ತದ. ಮೋಸ್ಟ್ ಆಫ್ ದ ಆಕ್ಷನ್ಸ್, ಸ್ಟೂಡೆಂಟ್ಸ್ ಇಸ್ ಇಟ್ ಕ್ಲಿಯರ್? ನಿಮ್ಗಿಲ್ಲ ನಾ ಏನು ತೋರಿಸ್ಲಿಕತ್ತೀನಿ ಅದು ಕ್ಲಿಯರ್ ಅದಲ್ಲ, ಏನೂ ಪ್ರಾಬ್ಲಮ್ ಇಲ್ಲಲ್ಲ, ಕ್ಲಿಯರ್ ಆಗಿ ಕಾಣಿಸ್ತದಲ್ಲ, ವಿಸಿಬಿಲಿಟಿ ಇಸ್ ಕ್ಲಿಯರ್, ರೈಟ್? ಸೊ ಇಫ್ ಯು ಆರ್ ಹ್ಯಾವಿಂಗ್ ಎನಿ ಪ್ರಾಬ್ಲಮ್, ಸೊ ಪ್ಲೀಸ್ ಲೆಟ್ ಮೀ ನೋ. ಏನಾದರೂ ಪ್ರಾಬ್ಲಮ್ ಅನಿಸಿದ್ರೆ ನೀವು ನನಗೆ ಹೇಳ್ರಿ. ಕ್ಲಿಯರ್ ಅದ ಅಂತ ನಾನು ಅನ್ಕೋತೀನಿ ಸ್ಟೇಜ್.
ಸಾರಿ ಇದೇನು ಕಾಣಿಸ್ಲಿಕ್ಕದ ನಿಮ್ಗೆ ಅದು ಕ್ಲಿಯರ್ ಕಾಣಿಸ್ಲಿಕ್ಕದ ಅಂತ ನಾನು ಅನ್ಕೊಳಿಕತ್ತೀನಿ. ಏನಾರ ಪ್ರಾಬ್ಲಮ್ ಅನ್ಸಿದ್ರೆ ನೀವು ನನಗೆ ಹೇಳ್ರಿ. ಓಕೆ, ಸೊ ದ ಸ್ಟೇಜ್ ಈಸ್, ನನ್ನ ಬ್ಯಾಕ್ಗ್ರೌಂಡ್ ನೋಡ್ಬೇಡ್ರಿ, ಈಗ ಹೇಳಿಕತ್ತೀನಿ. ಸ್ಕ್ರೀನ್ ಮೇಲೆ ಏನು ಕಾಣಿಸ್ ಅದನ್ನ ನೋಡ್ರಿ. ಡೋಂಟ್ ಲುಕ್ ಅಟ್ ಮೈ ಬ್ಯಾಕ್ಗ್ರೌಂಡ್. ಮೈ ಬ್ಯಾಕ್ಗ್ರೌಂಡ್ ಈಸ್ ಡಿಫ್ರೆಂಟ್, ಅದು ಬೇರೆನೇ ಅದ ಅಲ್ಲಿ. ನೀವು ಇಲ್ಲಿ ನೋಡ್ರಿ ಅಷ್ಟೇ. ಏನಾದರೂ ಪ್ರಾಬ್ಲಮ್ ಅನ್ಸಿದ್ರೆ ನೀವು ನನಗೆ ಮೆಸೇಜ್ ಮಾಡ್ಬೋದು, ಚಾಟ್ ಬಾಕ್ಸ್ನಾಗ ಹಾಕ್ಬೋದು. Okay, so let's begin here. So the stage is having a shape that is crescent shape and edges were sloping on stage level. Most of the actions of the mob or chorus take place on the ramp. Ramp is nothing but stage. So most of the actions is nothing but the dramas are going on the stage. In stage setup madarla ramp anta heli allene ಆಗ್ತದ. ಇಲ್ಲಿ ಯಾರು ಇರ್ತಾರಂದ್ರೆ ದ ಕೋರಸ್ ಆರ್ ಮಾಬ್. ಸೊ ಮಾಬ್ ಅಂತ ನಿಮ್ಗೆ ಹೇಳಿದ್ದೆ, ಅಲ್ಲಿ ಗ್ರೂಪ್ ಆಫ್ ಪೀಪಲ್ ವೇರ್ ದೇರ್. ಐಡಿಯಲಿ ದ ಮಾಬ್ ಆರ್ ದ ಕೋರಸ್ ಶುಡ್ ರಿಮೇನ್ ಆನ್ ಸ್ಟೇಜ್ ಇನ್ ಅ ಕ್ರಾಸ್ಡ್ ಆರ್ ಸ್ಟೈಲಿಶ್ಡ್ ಪೊಸಿಷನ್ ಥ್ರೂ ಔಟ್ ದ ಪ್ಲೇ. ಸೊ ಕಂಪಲ್ಸರಿ ಸ್ಟೇಜ್ ಮೇಲೆ ಇವರು ಮಾಬ್ ಇದ್ದೇ ಇರ್ತಾರೆ. ಮಾಬ್ ಅಂದ್ರೆ ಅವರು ಒಂದು 5 ಜನ ಇದ್ದಾರೆ, ಅವ್ರು ಕಂಪಲ್ಸರಿ ಸ್ಟೇಜ್ ಮೇಲೆ ಇರ್ತಾರೆ. ಯಾಕಂದ್ರೆ ನಿಮ್ಗೆ ನಾ ಹೇಳಿದ್ದೆ ಹಿಂದಿನ ಕ್ಲಾಸ್ನಾಗು, ಅಲ್ಲಿ ಹಿಂದೂ ಮಾಬ್ನು ಆಗ್ಬೇಕು, ಮುಸ್ಲಿಂ ಮಾಬ್ಸು ಆಗ್ಬೇಕು. ಸೇಮ್ ದೋಸ್ 5 people only, they are playing the character sometimes as a Muslim people, sometimes as a Hindu. So Muslim chorus ಅಂತ ಒಮ್ಮೆ ಆಗ್ತಾರೆ, ಆಮೇಲೆ sometimes they will play as a Hindu chorus. Okay, so ideally the mob or the chorus should remain on stage in a crossed or stylish position. ಸೊ ಸ್ಟೈಲಿಶ್ ಪೊಸಿಷನ್ ಅಂದ್ರೆ ಅವ್ರು ಸ್ಟೇಜ್ ಮೇಲೆ ಇರ್ತಾರೆ, ಬಟ್ ಒಂಥರ ಡಿಫ್ರೆಂಟ್ ಯುನೀಕ್ ಅನ್ನಿಸ್ಬೇಕು ಅವರು ಸ್ಟೇಜ್ ಮೇಲೆ. ಸೊ ಸೈಡಿಗೆ ನಿಂತು ಬಿಟ್ರೆ ಕಾಮನ್ ಅನ್ನಿಸ್ಬಿಡ್ತದ್ರಿ. ದೇ ಶುಡ್ ಬಿ ಇನ್ ದ ಸ್ಟೇಜ್ ಓನ್ಲಿ, ಬಟ್ ಇನ್ ಡಿಫ್ರೆಂಟ್ ಶೇಪ್. ದಟ್ ಮೀನ್ಸ್ ಪೊಸಿಷನ್ ಶುಡ್ ಬಿ ಟೇಕನ್ ಇನ್ ಡಿಫ್ರೆಂಟ್ ವೇ. ಸಿ ದ ಮಾಬ್ ಆರ್ ಕೋರಸ್ ಕಂಪ್ರೈಸಸ್ 5 men and 10 masks on stage. ಸೊ ಇವ್ರ ಕೋರಸ್ ಎಷ್ಟು ಜನ ಇದ್ದಾರೆ ಅಂದ್ರೆ, ಮಾಬ್ ಎಷ್ಟು ಜನ ಇದ್ದಾರೆ ಅಂದ್ರೆ mainly 5 people. So 5 men were there, and here how we'll get to know that they are playing Muslim or Hindu role. ಇದು ನಮ್ಗೆ ಹೆಂಗೆ ಅರ್ಥ ಆಗ್ತಂದ್ರೆ, the help of the ಮಾಸ್ಕ್ ಹಾಕೋತಾರ. ನೀವು ಹಾಕೋತಿರ ಈ ಮಾಸ್ಕ್ ಅಲ್ಲ, ಸೊ ಅದು ಟೋಟಲ್ ಫೇಸ್ ಮಾಸ್ಕ್ ಅಂತಾನೆ ಅದ ಇಲ್ಲಿ. ಓಕೆ, ಸೊ 5 men and 10 masks on sticks. ಅಲ್ಲಿ ಸ್ಟಿಕ್ ಮೇಲೆ ಬರ್ದಿರ್ತಾರ. ಸೊ ಮುಸ್ಲಿಂ ಸೈಡ್ ಹೋದಾಗ ಅದು ಸ್ಟಿಕ್ ತಗೊಂಡು ಮುಸ್ಲಿಮ್ಸ್ ಕಡೆ ಹೋಗ್ತಾರೆ, ಅದು ಮುಸ್ಲಿಮ್ಸ್ ಬೇರೆ ಇರ್ತಾವ. ಹಿಂದೂ ಸೈಡ್ ಮಾತಾಡೋ ಮುಂದಾಗ ಹಿಂದೂ ಮಾಬ್ ಅಂತ ಹೇಳಿ ಅದ್ರ ಸ್ಟಿಕ್ ಬೇರೆ ಇರ್ತಾವ. ಟೋಟಲಿ 10 masks, ಬಟ್ ದೋಸ್ 5 people only playing the character. So sometimes they become Muslim mob, sometimes they become Hindu mob. Clear? See, the masks are strewn all over the ramp. The player wears a mask by holding the stick in front. ಸೊ ಅವ್ರ ಎಲ್ಲ ಮಾಸ್ಕ್ ಅಲ್ಲೇ ಬಿಟ್ಟಿರ್ತಾರೆ, ಕಾಯಂ ಅಲ್ಲೇ ಹಿಂಗೆ ಹರಡಿರ್ತದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ಅವ್ ಪ್ಲೇಯರ್ಸ್ ವೇರ್ಸ್ ದ ಮಾಸ್ಕ್. ಸೊ ಹೂ ಆರ್ ದ ಪ್ಲೇಯರ್ಸ್ ಹಿಯರ್? ಹಿಯರ್ ದ ಕೋರಸ್, ಸೊ ಮಾಬ್ ಅವ್ರು ಏನ್ ಇದಾರಲ್ಲ ಪೀಪಲ್ಸ್ ಎಲ್ಲ 5 ಜನ, ಸಾರಿ 5 ಜನ ಏನಿದಾರಲ್ಲ ಅವ್ರು ಏನ್ ಮಾಡ್ತಾರ, ಮಾಸ್ಕ್ ಹಾಕೊಂಡಿರ್ತಾರ, ಸ್ಟಿಕ್ ನ ಹಿಂಗ್ ಹೋಲ್ಡ್ ಮಾಡ್ತಾರ. ದಟ್ ಓನ್ಲಿ ಬಿಕಮ್ಸ್ ಅ ಮಾಸ್ಕ್. ಹಿಯರ್ ಹಿಂಗ್ ಹಿಡ್ಕೊಳ್ದು, ಅದು ಅವ್ರ ಮುಖಕ್ಕೆ ಸೆಟ್ ಆಗ್ತದೆ. The player wears a mask by holding the stick in front of him. At more dynamic movements, he can use it as a weapon in a stylish fashion. So ಯಾರ್ದಾರ ಬಗ್ಗೆ ಅವ್ರಿಗೆ ಕಮೆಂಟ್ ಮಾಡೋದಿತ್ತು, ಜೋರಾಗಿ ಮಾತಾಡ್ಬೇಕಾಗಿತ್ತು ಅಂದ್ರೆ they can use this as their weapon. ವೆಪನ್ ಅಂದ್ರೆ ಏನ್ರಿ? ತಮ್ಮದು ಶಸ್ತ್ರಗತೆ ಯೂಸ್ ಮಾಡ್ಕೋಬಹುದು ಅವರು. ಎಸ್, ಸೊ ತಮಗೆ ಹೆಂಗ್ ಬೇಕಂಗೆ ಯೂಸ್ ಮಾಡ್ಕೊಳ್ಳಿಕ್ಕಲ್ಲಿ ಅವ್ರಿಗೆ ಅದು ಆಪ್ಷನ್ ಅದ. There are 5 Hindu masks and 5 Muslim masks. You are getting now? So the masks were 10. People were 5 only. So 5 ಜನ ಇದಾರ. Sometimes they act as a Hindu mob and sometimes they act as a Muslim mob. Okay. So there are 5 Hindu masks and 5 Muslim masks. The mob or chorus become the chorus when they wear either the Hindu or the Muslim mask. ಅವ್ರಿಗೆ ನಾವು ಯಾವಾಗ ಹಿಂದೂ ಕೋರಸ್ ಅಂತ ಹೇಳ್ತೀವಿ ಅಂದ್ರೆ ಯಾವಾಗ ಅವ್ರು ಹಿಂದೂ ಮಾಸ್ಕ್ ಹಾಕೊಂಡಿರ್ತಾರೆ ಅವಾಗ. ಯಾವಾಗ ಅವ್ರಿಗೆ ನಾವು ಮುಸ್ಲಿಂ ಕೋರಸ್ ಅಂತೀವಿ, ಯಾವಾಗ ಅವರು ಮುಸ್ಲಿಂ ಮಾಸ್ಕ್ ಹಾಕೊಂಡಿರ್ತಾರೆ ಅವಾಗ. ಸೊ ದೇ ಪ್ಲೇ ಬೋತ್ ಕ್ಯಾರೆಕ್ಟರ್ಸ್.
See, the mob or chorus become the chorus when they wear either the Hindu or the Muslim mask. But when referred to individually, so when referred to individually, they remain chorus 1, 2, etc. The players of the mob or chorus do not belong to any religion, ideally should wear black. ಸೊ ಇನ್ ಕೇಸ್ ಅವ್ರು ಈ ಕಡೆನೂ ಅಲ್ಲ ಆ ಕಡೆನೂ ಇಲ್ಲ ಅಂತಂದ್ರ ಈ ಕಡೆ ಮುಸ್ಲಿಮ್ಸು ಕೊರಸ್ನು ಆಗೋದಿಲ್ರಿ ಈ ಕಡೆ ಹಿಂದೂ ಕೊರಸ್ನು ಅಂತ ಯಾವುದೇ ಕ್ಯಾರೆಕ್ಟರ್ ಇರಲಿಲ್ಲ ಅಂತಂದ್ರ ದೇ ವಿಲ್ ವೇರ್ ಬ್ಲ್ಯಾಕ್. ಸೊ ಯಾವುದೇ ರಿಲಿಜನ್ ತೋರಿಸ್ಕೊಡಂಗಿಲ್ಲ ಅಂತಂದ್ರ ದೇ ವಿಲ್ ವೇರ್ ಬ್ಲ್ಯಾಕ್. ಓಕೆ, ಸೊ ಅವ್ರಿಗೆ ನಾವು ಏನಂತ ಹೇಳ್ತೀವಿ, ಹಿಂದೂ ಕನ್ವರ್ಸೇಷನ್ ಬಂತು ಅಂದ್ರೆ ಅಲ್ಲಿ ಕೊಡ್ತಾರ ಮುಂದೆ ತೋರಿಸ್ತೀನಿ ನಿಮ್ಗೆ. ಹಿಂದೂ ಕನ್ವರ್ಸೇಷನ್ ನಡೆದಲ್ಲಿ ಹಿಂದೂಗಳು ಮಾತಾಡ್ಲಿಕ್ಕತ್ತಾರ ಅಂತಂದ್ರ so we call them as chorus 1, 2, 3 like that. Okay, ಅಲ್ಲಿ ಹಿಂದೂಗಳದ್ದೇ ಕನ್ವರ್ಸೇಷನ್ ನಡೆದಿರೋದು ಅವರೇ ಇರ್ತಾರೆ. when it's about the Muslims, so Muslims ಕನ್ವರ್ಸೇಷನ್ ನಡೆದಾಗ ಏನಾಗ್ತದೆ ಅಲ್ಲಿ chorus 1, chorus 2, chorus 3 again it happens. There are mainly 5 chorus, so 5 ಜನ ಇದ್ದಾರೆ. That's how we are denoting their names as chorus 1, 2, 3, 4 and 5. Okay, sometimes they act as Muslim, sometimes they act as a Hindu. I hope you are getting clear. ಇದು ನಿಮ್ಗೆ ಅರ್ಥ ಆಗ್ಲಿಕ್ಕತ್ತದ ಅಂತ ನಾನು ಅನ್ಕೊಳ್ಳಿಕತ್ತೀನಿ. Okay, we are coming to the next para. ನಿಮ್ಗಲ್ಲಿ ಕಾಣಿಸ್ತಿರ್ಬೋದು. Within the confines of the RAM is a structure suggesting house of the Gandhis with just wooden blocks for furniture. So at the center of the stage, at the center of the RAM, so there was a setup. So at the center of the stage, a setup, and a setup is of what? Actually, it denotes a Gandhi's home. Who is this Gandhi? I am telling about Ramnik Gandhi. So center of the stage, center naga ಯಾರು ಇದ್ದಾರೆ ಅಂತಂದ್ರೆ ಸೆಂಟರ್ ನಾಗ ರಾಮ್ನಿಕ್ ಗಾಂಧಿ ಇಂದ ಮನಿ ಅದ. ಮನಿ ಅಂದ್ರ ಅಲ್ಲೇನವ್ರ ಒಂದು ಹೌಸ್ ಸೆಟಪ್ ಮಾಡಿಲ್ರಿ, ಹೌಸ್ ಸೆಟಪ್ ಅನ್ನಿಸ್ಬೇಕು ಅಂತ ಹೇಳಿ ಏನಿಟ್ಟಿರ್ತಾರೆ ಅಲ್ಲಿ ವುಡನ್ ಬ್ಲಾಕ್ಸ್ ಆಫ್ ಫರ್ನಿಚರ್. ದಟ್ ಮೀನ್ಸ್ ದೇ ಹ್ಯಾವ್ ಕೆಪ್ಟ್ ದ ಫರ್ನಿಚರ್ಸ್ ದೇರ್. ಅಲ್ಲಿ ಫರ್ನಿಚರ್ ಇಟ್ಟಿರ್ತಾರೆ. ಅಂಡ್ ಆನ್ ದ ಅದರ್ ಸೈಡ್ ದೇ ಹ್ಯಾವ್ ಮೇಡ್ ಸಮ್ ಸ್ಮಾಲ್ ಪೂಜಾ ರೂಮ್, ಸೊ ಕಿಚನ್, ಸೊ ಅಲ್ಲೆಲ್ಲ ಕ್ಯಾರೆಕ್ಟರ್ಸ್ ಅಲ್ಲಿ ಓಡಾಡ್ತಿರ್ತಾವ್ರಿ. ಎಸ್, ಅರುಣ ಇದ್ದಾಳಲ್ಲ ಆಕಿ ಬಹಳ ದೇವ್ರ ಭಕ್ತಿ ಇರ್ತಾಳೆ, ಸ್ಮಿತಾರವ್ವ ರಾಮ್ನಿಕನ ಹೆಂಡತಿ. ಸೊ ಆಕಿ ಅರುಣ ಇದ್ದಾಳಲ್ಲಿ ಬಹಳ ದೇವ್ರ ಮೇಲೆ ಭಯ ಭಕ್ತಿ ಮಾಡ್ತಿರ್ತಾಳೆ. And sometimes she will room to puja room, sometimes she will room to kitchen. So kitchen akin ಕೆಲಸನ ಇರುತ್ತದೆ, obviously she is the housewife and who is taking care of all the household aspects. So then she will be moving to kitchen sometimes and puja room. So ಆ ತರ ಒಂದಲ್ಲಿ ಮನಿ ಅದಪ್ಪ ಅಂತ ಹೇಳಿ ತೋರಿಸೋ ಸಂಬಂಧ ಸೆಂಟರ್ ನಾಗ ಒಂದ್ ಹಂಗ ಸೆಟಪ್ ಮಾಡ್ಯಾರ. See, within the confines of the RAM is a structure suggesting house of the Gandhis with just wooden blocks for furniture. So furniture literally. Next, however, upstage, perhaps on an elevation, is a detailed kitchen and puja room. So on the little upstage, on ಸ್ವಲ್ಪ height ಆಗೋಂಗಲ್ಲಿ ಏನು ಇಟ್ಟಿರ್ತಾರೆ ಅಂತಂದ್ರೆ ಸೈಡಿಗೆ a kitchen and puja room, both. So kitchen is also there and puja room is also there. So time ಆ ಟೇಬಲ್ ಇರೋದಿಲ್ಲೇನ್ರಿ, ಏನ್ ಕನೆಕ್ಟಿಂಗ್ ಪ್ರಾಬ್ಲಮ್ ಆಗ್ಲಿಕ್ಕತ್ತದ? ಸುಮ್ ಮನ್ಸಿಗೆ ಬಂದಂಗೆ ಬರ್ತಿರಲ್ಲ. ಟೈಮಿಂಗ್ ಕೊಟ್ಟಿರ್ತೀವಿಲ್ರಿ ನಿಮ್ಗೆ ಆಲ್ರೆಡಿ, ಒಂದು 5-10 minutes ಅಷ್ಟೇ ವೇರಿಯೇಷನ್ಸ್ ಆಗ್ತಾವ. ಅದು ನೆಟ್ವರ್ಕ್ ಸಂಬಂಧ ಇಶ್ಯೂ ಆಗ್ತಾವ ಅಷ್ಟೇ, ಬಾಕಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ನಿಮಗೆ ಒಂಚೂರು ಟೈಮ್ ಅಲೌಟ್ ಮಾಡಿರ್ತೀವಿ, ಆ ಟೈಮಿಗೆ ಬಂದು ಜಾಯ್ನ್ ಆಗ್ಬೇಕ್ರಿ. ಸರಿ, ಹಿಂಗೆ ಕ್ಲಾಸ್ ಮುಗಿಲಿಕ್ಕೆ ಬಂದು ಈಗ ಜಾಯ್ನ್ ಆಗ್ಲಿಕತ್ತೀರಿ. ಸೊ ಪ್ಲೀಸ್ ಟೇಕ್ ಕೇರ್ ಅಬೌಟ್ ದಿಸ್. ಸೊ ಟೈಮಿಂಗ್ ನಿಮಗೆ ಕೊಟ್ಟಿರ್ತೀವಿ ಅಂದಮೇಲೆ ಹಾರ್ಡ್ಲಿ 5 to 10 minutes ವೇರಿಯೇಷನ್ಸ್ ಆಗ್ತದೆ ಅಷ್ಟೇ. ಸೊ ನೀವು ಒಂದು ಸ್ವಲ್ಪ ಇದು ಬರ್ರಿ. ಎದಕ್ಕೆ ನೀವು ಲೇಟ್ ಮಾಡಿ ಬಂದರೆ ಕನೆಕ್ಟಿವಿಟಿ ಹೋಗ್ಬಿಡ್ತದೆ, ನಿಮಗೆ ಏನೂ ತಿಳಿಯಂಗಿಲ್ಲ, ಇಂಟ್ರೆಸ್ಟ್ ಹೋಗ್ತದೆ ನಿಮಗೆ. ಸೊ ದಟ್ಸ್ ವೈ ಪ್ಲೀಸ್ ಟೇಕ್ ಕೇರ್ ಅಬೌಟ್ ಇಟ್. Here we'll come back to this. So totally you got to know the stage setup now. So stage setup is totally a half circle. So both the edge or ends sloping towards the end of the stage, and apart from that on the center it's a house setup of a Gandhi, that is Ramnik Gandhi. So Ramnik Gandhi in Maniyadalli.
ಸೊ ಅಲ್ಲಿ ಏನೇನು ಸೆಟಪ್ ಮಾಡ್ಯಾರಂದ್ರೆ ದೇ ಹ್ಯಾವ್ ಕೆಪ್ಟ್ ದ ಫರ್ನಿಚರ್, ವುಡನ್ ಫರ್ನಿಚರ್, ಅಂಡ್ ಅದರ್ ಸೈಡ್ ದೇ ಹ್ಯಾವ್ created a kitchen and a puja room. Okay, so this is totally about a setup, and here chorus peoples are also there on the stage, and they have been visualized in a different position, so stylish position. Come to the next para. On another level is a room with a roll top desk and an oil lamp converted to an electric one, suggesting that the period is the late 1940s. ಇವೆಲ್ಲ ನಿಮಗೆ ಏನು ಕೊಡ್ಲಿದ್ದಾರೆ ಫಸ್ಟ್ ಪೇಜ್ನಾಗ ಅಂದ್ರೆ, ಇದು ಒಂದು ಡ್ರಾಮಾ ನಡೆಯೋ ಮುಂದೆ ಸ್ಟೇಜ್ ಮೇಲೆ ಏನೇನು ಇರ್ತದ, ಏನೇನು ಸ್ಟೇಜ್ ಸೆಟಪ್ ಆಗಿರ್ತದ ಅದ್ರ ಬಗ್ಗೆ ಇದು ಇನ್ಫಾರ್ಮೇಶನ್ ಅದ. ಇಟ್ಸ್ ಎ ಡಿಸ್ಕ್ರಿಪ್ಷನ್ ಅಬೌಟ್ ದ ಸ್ಟೇಜ್ ಸೆಟಪ್. ಇನ್ನ ಕ್ಯಾರೆಕ್ಟರ್ಸ್ ಯಾವ ಸ್ಟಾರ್ಟ್ ಆಗಿಲ್ಲ, ಕ್ಯಾರೆಕ್ಟರ್ಸ್ ಎಂಟ್ರಿ ಆಗಿಲ್ಲ, ಇಲ್ಲಿ ಏನಾಗ್ಯದಿಲ್ಲ, ಜಸ್ಟ್ ಸ್ಟೇಜ್ ಸೆಟಪ್ ಬಗ್ಗೆ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ಲಿಕ್ಕತ್ತಾರ. ಎಸ್, ಸೊ ಇಲ್ಲಿ ಸ್ಟೇಜ್ ಮೇಲೆ ನಿಮಗೆ ಸ್ಟೇಜ್ ಮ್ಯಾಲಿಂದೆಲ್ಲ ಹೇಳಿದೆ. ಸೊ ಈಗ ಸ್ಟೇಜ್ನಾಗ ಆನ್ ಅನದರ್ ಲೆವೆಲ್, ಒಂದು ಸೈಡಿಗೆ, ಒಂದು ಎಂಡ್ ಆಫ್ ದ ಸೈಡ್ ಆಫ್ ದ ಸ್ಟೇಜ್, ವಾಟ್ ವಾಸ್ ದ ಹಿಯರ್ ಮೇಂಟೆನೆನ್ಸ್ ಈಸ್, ದಟ್ ಮೀನ್ಸ್ ಹೆಂಗೆ ತೋರ್ಸಾರ ಇಲ್ಲಿ ಅಂತಂದ್ರೆ ನೋಡ್ರಿ, ಆನ್ ಅನದರ್ ಲೆವೆಲ್ ಈಸ್ ಅ ರೂಮ್ ವಿತ್ ಅ ರೋಲ್ ಟಾಪ್ ಡೆಸ್ಕ್ and an oil lamp converted to an electric one, suggesting that the period is late 1940. ನಮಗ್ ನಾನು ಹಿಂದಿನ ಕ್ಲಾಸ್ನಾಗ ಹೇಳಿದ್ದೆ. ಸೊ ಇಲ್ಲಿ ದಕ್ಷ ಹಾರ್ತಿಕಾ ಅಂತಿದ್ದಾರೆ ಅಂತ ಹೇಳಿ. ಸೊ ದಕ್ಷ ಈಸ್ ಹೂ ಇಯರ್, ಸೊ ಯಂಗ್ ಬ್ರೈಡ್, ಅಕ್ಕಿ ನವವಧು ಇದ್ದಾಳ, ಅವಾಗಿನೇ ಮದುವೆ ಆಗಿ ತನ್ನ ಗಂಡನ ಮನೆಗೆ ಬಂದಿರ್ತಾಳ. ಓಕೆ, ಸೊ ಅಕ್ಕಿನೂ ತೋರಿಸ್ತಾರ ದಕ್ಷ ಅಂತ ಹೇಳಿ. ದಕ್ಷ ಹೆಸರು ಏನದ, ಯಾಕಿಂದಿದು ತವ್ರ ಮನಿ ಹೆಸರದ. ಎಸ್, ಅಂಡ್ ಇನ್ನೊಂದು ಏನದ ಇಲ್ಲಂದ್ರೆ ಹಾರ್ತಿಕಾ ಅಂತ ಹೇಳಿದ್ನ. ಹಾರ್ತಿಕಾ ಶಿ ಇಸ್ ದಕ್ಷ ಓನ್ಲಿ, ಬಟ್ ಹಾರ್ತಿಕಾ ಏನದ ಅದಕ್ಕಿಂದು ಗಂಡನ ಮನಿ ಹೆಸರು ಅದ, ಇನ್ಲಾಸ್ ನೇಮ್. ಎಸ್, ಹಾರ್ತಿಕಾನ್ ಗಂಡನ ಹೆಸರು ಹರಿ ಅಂತ ಇರ್ತದ. ಸೊ ಹರಿ ಇದ್ದಿದ್ದಕ್ಕೇನ್ ಹೆಸರು ಹಾರ್ತಿಕಾ ಅಂತ ಇಟ್ಟಿರ್ತಾರ. ಸೊ ಹಾರ್ತಿಕಾ ಎಲ್ಲಿ ಕೂತಿರ್ತಾಳ ನಂತರ ಇನ್ನೊಂದು ಎಂಡ್ ಆಫ್ ದ ಸ್ಟೇಜ್ ಅಂತ ಏನದಲ್ಲ ಅಲ್ಲಿ. ಎಸ್, ಆನ್ ಒನ್ ಎಂಡ್ ದಕ್ಷ, ಆನ್ ದ ಅದರ್ ಎಂಡ್ ಹಾರ್ತಿಕಾ. ಈಗ ದಕ್ಷ ಕೂತಾಳಲ್ಲ ಆ ಸ್ಟೇಜ್ ಕಡೆ ಏನದ ಅಂದ್ರ, that totally indicates it was going on in a 1940 situation. ಸೊ 1940s ನಾಗ ಏನಿತ್ರಿ, ಅವಾಗೆಲ್ಲ ಅಷ್ಟು ಭಾಳ ಡೆವಲಪ್ಮೆಂಟ್ ಇರಲಿಲ್ಲ. ಅಲ್ಲಿ ಏನದ, ಒಂದು ಟೇಬಲ್ ಅದ, ಟೇಬಲ್ ಮೇಲೆ ಒಂದು ಆಯಿಲ್ ಲ್ಯಾಂಪ್ ಇತ್ತು. ಓಕೆ, ಸೊ ಇಟ್ ಈಸ್ ಕನ್ವರ್ಟೆಡ್ ಟು ಆನ್ ಎಲೆಕ್ಟ್ರಿಕ್ ಒನ್. ಸೊ ಎಲೆಕ್ಟ್ರಿಕ್ ಒನ್ ಸಜೆಸ್ಟಿಂಗ್ ದಟ್ ದ ಪೀರಿಯಡ್ ಈಸ್ ಲೇಟ್ 1940s. ಸೊ 1940s ನಾಗಿಂದು ಆಗ್ಲಿಗತ್ತದ ಅಂತ ಹೇಳಿ. 1940s ನಾಗ ಅಂದ್ರ ಹಿಂದಿನ ಟೈಮ್ನಾಗ. ಎಸ್, ಸೊ 1940s ನಾಗ ಅದು ನಡೆದಿದ್ದು ಒಂದು ಸಿಚುವೇಶನ್ ಹೇಳ್ತಾರ. ದಿಸ್ ಬಿಲಾಂಗ್ಸ್ ಟು ದ ಯಂಗ್ ದಕ್ಷ. ಸೊ ಇಲ್ಲಿ ಯಾರು ಕೂತಾರಲ್ಲಿ ಆ ಡೆಸ್ಕ್ ಟಾಪ್ ಮೇಲೆ ಎಲ್ಲ ಅಂದ್ರೆ ಟೇಬಲ್ ಒಂದು ಚೇರ್ ಇರ್ತದ್ರಿ ಅಲ್ಲೆಲ್ಲ, ಅಲ್ಲಿ ಯಾರು ಕೂತಾರಂದ್ರ ದಕ್ಷ ಕೂತಾಳ. ಹೂ ಈಸ್ ಇನ್ ಫ್ಯಾಕ್ಟ್ ದ ಗ್ರ್ಯಾಂಡ್ ಮದರ್. ಎಸ್, ಸೊ ಆ ಸಿಚುವೇಶನ್ ಯಾರು ಕೂತಾರಲ್ಲಿ, ದಕ್ಷ. Who is in fact the grandmother, also sometimes seen as the girl of 15. So 15 ವರ್ಷದ ಹುಡುಗಿ ಅನಿಸ್ತಾಳಕಿ, ಅದು ಯಾರು, ದಕ್ಷ. And who is sometimes seen as the grandmother. grandmother ಅಂದ್ಕೂಳೆ ಏನ್ ತೋರಿಸ್ತೀವಿ ಅಂದ್ರೆ ಹಾರ್ತಿಕಾ ಅಂತ ತೋರಿಸ್ತೀವಿ. There are several instances when Hartika, the grandmother, and Daksha, the young bride. See, there are several instances where Hartika, the grandmother and yaraki ajji Hartika, and Daksha is young bride, are on this level at the same time. So ಎರಡೂ ಕಡೆನೂ at the same time conversation ನಡೆದಿರ್ತದ್ರಿ. ಒಂದ್ ಕಡೆ ದಕ್ಷ ಮಾತಾಡ್ತಿರ್ತಾಳ, ಇನ್ನೊಂದ್ ಕಡೆ ಹಾರ್ತಿಕಾ ಮಾತಾಡ್ತಿರ್ತಾಳ. ಸಿ, ನಿಮಗ್ ಸ್ವಲ್ಪ ಕನ್ಫ್ಯೂಷನ್ಸ್ ಆಗಿರಬಹುದು, ನಿಮಗ್ ನಾ ಸ್ಟೋರಿ ಅಂತ ಮೊದಲು ಹೇಳ್ತೀನಲ್ಲ. ಎಸ್, ವಿ ವಿಲ್ ಸಿ ದ ಪ್ಲೇ. ಆಫ್ಟರ್ವರ್ಡ್ಸ್ ಐ ವಿಲ್ ಶೋ ದಿಸ್ ಡ್ರಾಮಾ. ಇದು ಡ್ರಾಮಾ ಆಗಿದ್ದು ನಿಮಗೆ ತೋರಿಸ್ತೇನೆ. ಹಿಂದಿ ಒಳಗೂ ಅದ, ಕನ್ನಡ ಇಂಗ್ಲಿಷ್ನಾಗೂ ಅದ. ಎಸ್, ಹಿಂದಿ ಆ್ಯಂಡ್ ಇಂಗ್ಲಿಷ್ ಇನ್ ಬೋತ್ ದ ಲ್ಯಾಂಗ್ವೇಜಸ್ ಇಟ್ ಈಸ್ ಅವೈಲೇಬಲ್. ಸೊ ಐ ವಿಲ್ ಶೋ ಯು ದ್ಯಾಟ್ ಒನ್. ಇದೆಲ್ಲ ಮುಗಿಲಿ, ಆಮೇಲೆ ನಿಮಗೆ ನಾನು ತೋರಿಸ್ತೀನಿ ಅಂತ. ಸಿ, ಇಲ್ಲಿ ಒಂದ್ ಕಡೆ ದಕ್ಷ ಅಂದ್ಕೂಳೆ ನಿಮ್ಮ ತಲೆಯೊಳಗೆ ಏನ್ ಬರಬೇಕು, ಯಂಗ್ ಬ್ರೈಡ್ ಅಂತ ತಲೆಯೊಳಗೆ ಬರ್ಬೇಕು, ನವವಧು. ಹಾರ್ತಿಕಾ ಅಂದ್ಕೂಳೆ ಗ್ರ್ಯಾಂಡ್ ಮದರ್, ಸೊ ಅಜ್ಜಿದಾಳ ಅಂತ ಹೇಳಿ. ಓಕೆ, ಸಿ, although they are the same person,
Hartika should be positioned and lit in such a way that the entire action of the play is seen through her eyes. So obviously one side Daksha is there, another side Hartika is there. ಇಲ್ಲಿ ಹಾರ್ತಿಕಾ ಅಜ್ಜಿ ಇದ್ದಾಳ ಹೌದು, ಬಟ್ ಈ ಎಂಟೈರ್ ಪ್ಲೇ ಏನದಲ್ರಿ, ಎಂಟೈರ್ ಪ್ಲೇ ಅಂದ್ರ ಇದೇನ್ ಡ್ರಾಮಾ ಅದಲ್ಲ, ಇದೆಲ್ಲ ನಾವು ಅಕ್ಕಿನ್ ವಿಜುವಲ್ ಅಂದ್ರ ಅಕ್ಕಿನೇ ಹೇಳ್ತಾಳ ಕತಿ ಇದನ್ನ ಅಂತ ಹೇಳಿ ಅಕ್ಕಿನ್ ಮುಖಾಂತರ ನಾವು ನೋಡ್ತೀವಿ. ದಕ್ಷ ಅಂದ ಕೂಡ 1940 ಹೆಂಗ್ ಬ್ಯಾಡ್ ಅಂತ ಬಂದ್ಬಿಡ್ತದ. ಬಾಕಿ ಎಲ್ಲ ಸ್ಟೋರಿ ಏನದರಿ ಹಾರ್ತಿಕಾ ಕನೆಕ್ಷನ್ ಆಗ್ತದ. ಯಾಕಂದ್ರೆ ಹಾರ್ತಿಕಾ ಅಜ್ಜಿ ಇದ್ದಾಳಂತಾನೆ ಆಕಿನ್ ಮಗ ಇದ್ದಾನ, ಮಗ ಆಯ್ತು ಮೊಮ್ಮಗಳು ಸ್ಮಿತಾ ಬರ್ತಾಳ, ಮುಂದಿನ ಸ್ಟೋರಿ ನಡೀತದ. ಓಕೆ, ನಿಮಗ ಇದು ತಿಳಿಲಿಕತ್ತ ಅಂತ ನಾ ಅನ್ಕೊಂಡಿನಿ. Then the last para, see, when the play opens, so this is totally a description we had seen now. When the play opens, Daksha is reading out what she has just written in her diary. So play open ಆಗೋದು ಯಾರಿಂದ ಅಂದ್ರೆ ಫಸ್ಟ್ ದಕ್ಷನಿಂದ ಪ್ಲೇ ಓಪನ್ ಆಗ್ತದ್ರಿ. ಇದು ಅಂದ್ರೆ ಸ್ಟಾರ್ಟ್ ಆಗೋದು. Daksha is reading out what she has just written in her diary. Hartika is seated motionless on the same level. So ಒಂದ್ ಎಂಡಿಗೊಬ್ರು ಇನ್ನೊಂದ್ ಎಂಡಿಗೊಬ್ರು ಇಬ್ರದ್ದು ಸೇಮ್ ಲೆವೆಲ್ ನಾಗೆ ಇರ್ತದೆ. ಎಸ್, ಇದಿಷ್ಟು ಸ್ಟೇಜ್ ಸೆಟಪ್, ಹಾಫ್ ಸರ್ಕಲ್, ಹಿಂಗ್ ಹಾಫ್ ಸರ್ಕಲ್ ಸೆಟಪ್ ಅದ. ಈ ಕಡೆ ದಕ್ಷ, ಈ ಕಡೆ ಹಾರ್ತಿಕಾ ಇಬ್ರು ಗೊತ್ತಾರೆ. ಓಕೆ, ಸೊ ಈಗ ದಕ್ಷ ಏನ್ ಮಾಡ್ತಾಳ, ಅಕ್ಕಿನಿಂದನೇ ಬಿಗಿನ್ ಆಗ್ತಾ ಇದೆ ಸ್ಟೋರಿ. ಓಕೆ, ಅಕ್ಕಿನಿಂದನೇ ಫಸ್ಟ್ ಸ್ಟಾರ್ಟ್ ಆಗೋದು. ಅಲ್ಲಿ ನಿಮಗ್ ನೋಡಿದ್ವಿ ಆಗಲೇ ಹಿಂದಿನ ಪ್ಯಾರಾ ಒಳಗೆ. ದಕ್ಷ ಏನ್ ಮಾಡ್ತಿರ್ತಾಳ ಅಂದ್ರೆ ಶಿ ವಾಸ್ ರೈಟಿಂಗ್ ಸಮಥಿಂಗ್ ಆನ್ ದ ಡೈರಿ ಒಳಗ ಬರೀತಿರ್ತಾಳ. ಅಂದ್ರ ನಾವಲ್ಲಿ ಏನ್ ನೋಡಿದ್ವಿ ಅಂದ್ರೆ ಅಲ್ಲೊಂದು ಟೇಬಲ್ ಇರ್ತದ, ಕುರ್ಚಿ ಇರ್ತದ, ಒಂದು ಲ್ಯಾಂಪ್ ಇರ್ತದ. ಎಸ್, ಸೊ ಆ ಬೆಳಕಿಗೆ ಅಕ್ಕಿ ಏನ್ ಮಾಡ್ತಿರ್ತಾಳ ಡೈರಿ ಒಳಗ ತಂದು ಸಣ್ಣಕ್ಕಿದ್ದಾಗಿನ ತಂದು ಏನಿರ್ತದಲ್ಲ ಆಕಿಂದು ವಿಶ್ ಅಥವಾ ಏನನ್ಬೋದು ಆಕಿಂದು ಏನ್ ಒಪಿನಿಯನ್ ಅದ, ಆಕಿಂದ ಹೆಂಗ್ ಇಚ್ಛಾ ಇತ್ತು ಅದ್ರ ಬಗ್ಗೆ ಎಲ್ಲ ಬರೀತಿರ್ತಾಳ್ರಿ. ಆಕಿ ಏನ್ ಆಸೆ ಕಂಡಿರ್ತಾಳ, ಬಟ್ ಮದುವೆಕಿನ್ ಬಹಳ ಲಗುನೆ ಮಾಡ್ಬಿಡ್ತಾರ. ಸೊ ಮದ್ವಿ ಆಗಿದ್ದ ಕಾರಣ ಏನಾಗ್ಬಿಡ್ತದ ಅಂದ್ರೆ ಆಕಿನ್ ಜವಾಬ್ದಾರಿ ಹೆಚ್ಚಾಗ್ಬಿಡ್ತಾರ. ಎಸ್, ಸೊ ಎಕ್ಸಾಮ್ ಸ್ಟ್ಯಾಂಡ್ 15 ವರ್ಷದಕಿನ್ ಮದ್ವಿ ಮಾಡಿದ್ರ ಆಕಿಂದ ಏನ್ ತಿಳಿತಿರ್ಬೇಕ್ರಿ, ಆಕಿನ ಆಸೆಗಳು ಎಷ್ಟಿರ್ತಾವ, ಆಕಿನ ಆಸೆಗಳು ಹೇಳ್ತಾಳ್ರಿ ಇದ್ರಾಗ. ಶಿ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಸಿಂಗಿಂಗ್. ಸೊ ಡ್ಯಾನ್ಸಿಂಗ್ ಈಸ್ ಹರ್ ಪ್ಯಾಷನ್, singing is her passion, and spending a lot of time in doing such things and doing makeup, everything is her passion here. ಅದು ಎಲ್ಲಕ್ಕಿಂತ ಭಾಳ ಫೇವ್ರೇಟ್ ಥಿಂಗ್ಸ್ ರೀ. ಹಾಡ ಹಾಡೋದು, ಡ್ಯಾನ್ಸ್ ಮಾಡೋದು, ಚಂದ ತಯಾರಾಗಿ ಕೂಡೋದು, ಇವೆಲ್ಲ ಆಕಿಂದು ಭಾಳ ಇಚ್ಛಾ ಇರ್ತಾವಂತ. ಅದು ಸಣ್ಣಕ್ಕಿದ್ದಾಗಿಂದ ಹಿಡ್ಕೊಂಡು ಆಕಿಗೆ 15 ವರ್ಷದಾಗ ಸಣ್ಣಕ್ಕಿಗೆ ಮದ್ವಿ ಮಾಡ್ಬಿಡ್ತಾರ. ಸೊ ಮದುವೆ ಆದ ಕೂಡ ಏನಾಗ್ಬಿಡ್ತದ ಆಕಿಗ ಬಹಳಷ್ಟು ಜವಾಬ್ದಾರಿ ಬರ್ತಾವ, ಅತ್ತಿ ಮಾವಂದು ಜವಾಬ್ದಾರಿ ಭಾಳ ಇರ್ತಾವ. ಸೊ ಮುಂದ್ ಅದರದ್ದು ಎಲ್ಲ ಅವಹೇಳನ ಮಾಡ್ಯಾಳ್ರಿ ಆಕಿ ದಕ್ಷ. ಅವ್ರ ಅತ್ತಿ ಮಾವಿಗೆಲ್ಲ ಬೈತಾಳ, ಅವ್ರ ಅತ್ತಿಗೊಂದ್ ಹೆಸರಿಟ್ಟಿರ್ತಾಳ, ಅವ್ರ ಮಾವಗೊಂದ್ ಹೆಸರಿಟ್ಟಾಳ. ಅವೆಲ್ಲ ನಾವು ನೋಡೋಣ ಅಂತ, ಅವೆಲ್ಲ ಸ್ವಲ್ಪ ಕಾಮಿಡಿ ಎಲಿಮೆಂಟ್ಸ್ ಅವ. ನಾವು ಅದನ್ನೆಲ್ಲ ಕಮ್ಮಿಂಗ್ ಚಾಪ್ಟರ್ಸ್ನಾಗ ನೋಡ್ತಾ ಹೋಗೋಣ ಅಂತ. ಓಕೆ, ಸೊ ದಿಸ್ ಈಸ್ ಆಕ್ಚುಲಿ ದ ಸ್ಟೇಜ್ ಸೆಟಪ್ and the Daksha's character is beginning. Next is what here Hartika. So ಎಲ್ ದಕ್ಷ ಈ ಕಡೆ ಒಂದ್ ಎಂಡಿಗೆ ಗೊತ್ತಲ್ಲ, ಅದೇ ಸೇಮ್ ಎಂಡಿಗೆ ಈ ಕಡೆ ಹಾರ್ತಿಕಾ ಗೊತ್ತಿರ್ತಾಳ. ಹಾರ್ತಿಕಾ is seated motionless on the same level. motionless ಅಂದ್ರ ಅಕ್ಕಿ ಸುಮ್ ಕೂತ್ಬಿಡ್ತಾಳ, ಅಕ್ಕಿಂದ ಏನೂ ಆಕ್ಷನ್ ನಡೆದಿಲ್ಲ ಅಲ್ಲಿ. ಯಾಕಂದ್ರ ಯಾವಾಗ ದಕ್ಷನ ಮೇಲೆ ಇರ್ತದಲ್ಲ, ದಕ್ಷನ್ ಕ್ಯಾರೆಕ್ಟರ್ ನಡೆದಿರ್ತದ, ಯಾವಾಗ ದಕ್ಷ ಮಾತಾಡ್ತಿರ್ತಾಳ ಅವಾಗ ಹಾರ್ತಿಕಾ ಸುಮ್ ಇರ್ತಾಳ. ಸ್ಟ್ಯಾಚ್ಯೂ ಅಂತ ಹೇಳ್ಬೋದ್ರಿ, ಈ ಸ್ಟ್ಯಾಚ್ಯೂ ಕೊಟ್ಬಿಟ್ಟಿರ್ತಾರ, ಸುಮ್ ಕೂತ್ ಬಿಟ್ಟಿರ್ತಾಳ. ಬರೀ ದಕ್ಷಾನ್ ಮಾತುಕತೆ ಆಗ್ತದೆ. ದಕ್ಷಾನ್ ಮಾತು ಬಂದಾಗ ದಕ್ಷಾನ್ ಬಾಕಿ ಎಲ್ಲಾ ಕ್ಯಾರೆಕ್ಟರ್ ಸೈಲೆಂಟ್ ಆಗ್ಬಿಡ್ತಾವ. ಯಾವಾಗ ಹಾರ್ದಿಕಾನ್ ಕ್ಯಾರೆಕ್ಟರ್ ಬರ್ತದ, ಅಜ್ಜಿ ಕ್ಯಾರೆಕ್ಟರ್ ಬರ್ತದಲ್ಲ, ದಕ್ಷ ಅಜ್ಜಿ ಆಗಿದ್ದು, ಅವಾಗ ಬಂದಾಗ ಅಕ್ಕಿನ್ ರಿಲೇಟೆಡ್ ಕ್ಯಾರೆಕ್ಟರ್ಸ್ ಎಲ್ಲ ಬರ್ತಾವ. ಅಂದ್ರೆ ಅಕ್ಕಿನ ಮಗ, ಸೊಸಿ, ಮಗಳು, ಆಮೇಲೆ ಅವ್ರ ಜಾವಿದ್ ಬಾಬಿ ಅಂತ ಏನ್ ಹೇಳಿದ್ನಲ್ಲ ಅದು ಎಲ್ಲ ಮುಂದೆ ಬರ್ತಾ ಹೋಗ್ತದ. ಓಕೆ, ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್. And please as early as possible take the books. ಇದು ಬುಕ್ ನೀವು ತಗೊಂಡ್ರಂದ್ರೆ ನಾ ಹಿಂಗೆ ಹೇಳ್ತಾ ಹೋದಂಗೆ ನಿಮಗೆ ತಿಳಿತಾ ಹೋಗ್ತದೆ, ಇಲ್ಲಾಂದ್ರೆ ಪ್ರಾಬ್ಲಮ್ ಆಗ್ತದೆ. ಸೊ ದ್ಯಾಟ್ಸ್ ವೈ ಟ್ರೈ ಟು ಮ್ಯಾನೇಜ್ ಇಟ್. ಓಕೆ, ಸೊ ಮತ್ತೆ ನಿಮ್ಗೆ ಪ್ರಾಬ್ಲಮ್ ಇಲ್ಲ ಅಂತ ನಾನು ಅನ್ಕೋತೀನಿ. ಸೊ ದಿಸ್ ಈಸ್ ಟೋಟಲಿ ಅಬೌಟ್ ದ ಸ್ಟೇಜ್ ಸೆಟಪ್. ಇದೆಲ್ಲ ಏನದ ಸ್ಟೇಜ್ ಸೆಟಪ್ ಬಗ್ಗೆ ನಿಮಗೆ ನಾನು ಹೇಳಿದೆ. ಈಗ ಮುಂದೆ ನಾವು ಏನು ಮಾಡೋಣ ಅಂತಂದ್ರೆ
ಕತಿ ಹೆಂಗ್ ಸ್ಟಾರ್ಟ್ ಆಯ್ತು? ಸೊ ಯಾರಿಂದ ಸ್ಟಾರ್ಟ್ ಆಯ್ತು ನಿಮ್ಗೆ ಆಲ್ರೆಡಿ ನಾ ಹೇಳೇನಿ, ದಕ್ಷನಿಂದ ಸ್ಟಾರ್ಟ್ ಆಗ್ಯದ. ಕತಿ ಸ್ಟಾರ್ಟ್ ಆಗೋದು ಯಾರಿಂದ? ದಕ್ಷನಿಂದ. ಸೊ ದಕ್ಷನಿಂದ ಕತಿ ಸ್ಟಾರ್ಟ್ ಆಗ್ತದ. ಆಕಿ ಏನೇನ್ ತನ್ನ ಒಪಿನಿಯನ್ ಹೇಳ್ತಾಳ, ಆಕಿಂದ ಏನೇನ್ ಇಚ್ಛಾ ಇರ್ತಾವ ಅವೆಲ್ಲ ಆಕಿ ಹೇಳ್ತಾ ಹೋಗ್ತಾಳ, ಅದ್ರಾಗೆಲ್ಲ ಬರಿತಾ ಹೋಗ್ತಾಳ. ಅದನ್ನೆಲ್ಲ ನಾವೇನ್ ಮಾಡೋಣ, ನೋಡ್ತಾ ಹೋಗೋಣ ಅಂತ. ಓಕೆ, ಒನ್ ಮೋರ್ ಥಿಂಗ್, ಇದಕ್ಕೆ ಆಕ್ಚುಲಿ ಎಷ್ಟು ಜನ ಇದಾರಂದ್ರೆ ನಂಗೆ ತಿಳಿವಲ್ರಿ ಅಡಿಷನಲ್ ಇಂಗ್ಲೀಷ್. ಯಾಕಂದ್ರೆ ಭಾಳ ಲಿಮಿಟೆಡ್ ಜನ ಕೂಡ್ಲಿಕತ್ತೀರಿ. ಮುಂದೆ ನಮಗೆ ಗೊತ್ತಾರ ಆಗ್ಬೇಕಲ್ರಿ, ನಿಮ್ಗೆ ಮುಂದೆ ಹೆಂಗೆ ಅರ್ಥ ಮಾಡಿಸ್ಬೇಕಂತ ಹೇಳಿ. ಸೊ ಅದಕ್ಕೆ ನೀವು ಫ್ರೆಂಡ್ಸಿಗೆಲ್ಲ ಹೇಳ್ರಿ. ನಾನು ಗ್ರೂಪ್ನಾಗ ಮೆಸೇಜ್ ಮಾಡೀನಿ, ಬಟ್ ನನ್ನ ಕಡೆ ಏನೋ ಎಕ್ಸಾಕ್ಟ್ ಅಡಿಷ್ನಲ್ ಇಂಗ್ಲೀಷಿಗೆ ಎಷ್ಟು ಜನ ಇದ್ದಾರೆ ಅಂತ ಲಿಸ್ಟ್ ಇಲ್ಲ. ಸೊ ಈಗ ನೀವು ಆಲ್ರೆಡಿ ಇದ್ದವರು, ಶಿವಮ್, ರಾಹುಲ್, ಸ್ವಾತಿ, ಸೊ ಅಭಿಷೇಕ್, ನೀವೆಲ್ಲ ಏನು ಮಾಡ್ರಿ, ಹೇಳ್ರಿ ನಿಮ್ಮ ಫ್ರೆಂಡ್ಸಿಗೆ ಯಾರು ಅಡಿಷನಲ್ ಇಂಗ್ಲೀಷ್ದವ್ರು ಇದ್ದಾರೆ ಅವರಿಗೆಲ್ಲ ಹೇಳ್ರಿ ಹಿಂಗೆ ಸ್ಟಾರ್ಟ್ ಆಗ್ಯದ ಅಂತ ಹೇಳಿ. ಸೊ ನೀವು ಅಟೆಂಡ್ ಮಾಡ್ತಾ ಹೋದ್ರೆ ಗೊತ್ತಾಗ್ತದೆ. ಇದು ಭಾಳ ಇಂಟ್ರೆಸ್ಟಿಂಗ್ ಅದ ರೀ. ಇದು ಸ್ವಲ್ಪ ಕಾಮಿಡಿ ವೇ ಒಳಗೆ ಅದ, ಸೊ ಫನ್ ಅದ, ಮತ್ತು ಸಮಾಜಕ್ಕೆ ಒಂದು ಮೆಸೇಜ್ ಕೊಡೋದು ಒಂದು ಪ್ಲೇ ಅದ ಇದು. ಸೊ ಇದು ಆ್ಯಕ್ಚುಲಿ ಕರೆಂಟ್ ಇಶ್ಯೂ, ಏನು ಬರ್ನಿಂಗ್ ಇಶ್ಯೂ ಅಂತ ಹೇಳ್ತೀವಲ್ಲ ಅದ್ರ ಮೇಲೆ ಮಾಡಿದ್ದದ. ಚಲೋ ಅದ. ಇದ್ರ ಬಗ್ಗೆ ನೀವು ತಿಳ್ಕೊಂಡ್ರೆ ನಿಮಗೂ ಒಳ್ಳೇದು. ಯಾಕಂದ್ರೆ ನೀವು ಈ ಸೊಸೈಟಿ ಒಳಗೆ ಇರ್ತೀರಂದ್ಮೇಲೆ ನಿಮ್ಗೆ ಅದೆಲ್ಲ ಗೊತ್ತಿರಬೇಕು. ಸೊ ಇದು ನಿಮ್ಗೆ ಹೆಂಗೋ ಲಕ್ಕಿಲಿ ಒಂದು ನಿಮ್ಗೆ ಚಾಪ್ಟರ್ ಅಂತ ಮಾಡ್ಯಾರ, ನಿಮ್ಮ ಸಬ್ಜೆಕ್ಟಿಗೆ ಹಾಕ್ಯಾರ. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ರಿ. ಆ್ಯಂಡ್ ಫರ್ದರ್ ಇಫ್ ಯು ಹ್ಯಾವಿಂಗ್ ಎನಿ ಪ್ರಾಬ್ಲಮ್, ನಿಮಗೆ ಏನಾರು ಕ್ಲಿಯರಾಗಿ ಗೊತ್ತಾಗವಲ್ದಾಗ್ಯದ, ನಾ ಹೇಳೋದು ಸ್ಟೈಲ್ ಏನಾದ್ರು ಚೇಂಜ್ ಬೇಕನ್ಸಿತ್ತಂದ್ರೆ, ಈಗ ನಾವು ಕ್ಲಾಸಸ್ ಸಬ್ಜೆಕ್ಟ್ ಹೇಳೋದು ಬೇರೆ ಆಗ್ತದೆ, ಇದನ್ನ ಹೇಳೋದು ಬೇರೆ ಆಗ್ತದೆ. ನಿಮಗೆ ಮತ್ತೇನಾದ್ರು ಸ್ವಲ್ಪ ಚೇಂಜಸ್ ಬೇಕಾಗಿತ್ತು, ಏನಾದ್ರು ನಿಮಗೆ ಪ್ರಾಬ್ಲಮ್ ಅನ್ನಿಸ್ಲಿಕತ್ತಿತ್ತು ಅಂದ್ರೆ ಯು ಕ್ಯಾನ್ ಮೆಸೇಜ್ ಮೀ. ಸೊ ನೀವು ನನಗೆ ಅದ್ರ ಬಗ್ಗೆ ಹೇಳ್ರಿ, ಅಂದ್ರೆ ನಿಮಗೆ ಯಾವ ರೀತಿ ಬೇಕೋ ನಾನು ಆ ರೀತಿನೇ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ ಓಕೆ ಫೈನ್. ಸೊ ವಿಲ್ ವೈಂಡ್ ಅಪ್ ಟುಡೇಸ್ ಕ್ಲಾಸ್. ಸೊ ಫರ್ದರ್ ಥಿಂಗ್ಸ್ ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ನೆಕ್ಸ್ಟ್ ಕ್ಲಾಸ್ನಾಗ ಎಲ್ಲಿಂದ ಏನು ಸ್ಟಾರ್ಟ್ ಆಯಿತು, ದಕ್ಷನ್ ಕ್ಯಾರೆಕ್ಟರ್ ಹೆಂಗದ, ಅಕ್ಕಿಂದ ಏನೇನು ಆಸೆಗಳಿತ್ತು, ಏನೇನು ಬರೀತಿರ್ತಾಳೆ ಡೈರಿ ಒಳಗೆ, ಅಕ್ಕಿಂತ ತನ್ನ ಚೈಲ್ಡ್ಹುಡ್ ಹಿಸ್ಟ್ರಿ ಎಲ್ಲ ಬರ್ದಿರ್ತಾಳೆ, ಏನೇನದ ಅಂತ ಹೇಳಿ ಎಲ್ಲ ನಾವು ಮುಂದಿನೊಳಗೆ ನೋಡ್ತಾ ಹೋಗೋಣ. ಫೈನ್. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.